ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ತುಕಾರಾಮ್ರವರು 4 ಬಾರಿ ಸಂಘದಲ್ಲಿ ಗೆದ್ದಿದ್ದಾರೆ, ಸಚಿವರಾಗಿದ್ದಾರೆ, ಡಬಲ್ ಡಿಗ್ರಿ ಓದಿರತಕ್ಕಂಥ ತುಕಾರಾಮ್ರವರು ಇವತ್ತು ಇಡೀ ಸಾರ್ವಜನಿಕ ಜೀವನದಲ್ಲಿ ಕಳೆದ 30 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಸಿಕ್ಕಿಲ್ಲ ಇರ್ತಕ್ಕಂಥ ನಮ್ಮ ಈ ಭಾಗದ ತುಕಾರಾಮ್ರವರು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು 2 ಪ್ರಶ್ನೆಗಳನ್ನ ಹೇಳ್ತೀನಿ. ಬಿಡಪ್ಪ, ಆಯ್ತು ಕಡ್ಕೊಂಬರ, ಆಯ್ತು ಮರ, ನನಗೊಂದು ಲಕ್ಷ ಕೊಡು, ಧಾರವಾಡ ನನಗೂ ಬೇಕಾಗಿದೆ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ. ಮೊದಲನೇದೊಂದು ಕೊನೆಯದಾಗಿ ಪ್ರಶ್ನೆ ಹೇಳ್ತೀನಿ. ಇಲ್ಲಿ ಕೊಟ್ಟೂರಿನ ಮಹಾಜನತೆ ದಯವಿಟ್ಟು ಕೇಳಿಸ್ಕೋಬೇಕು. ಈ ದೇಶ ನಮ್ಮೆಲ್ಲರ ಸಮ ಇದೆ. ನಾನೇನು ಕೇವಲ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧವಾಗಿ ಹೇಳಕ್ ಬಂದಿಲ್ಲ, ವಾಸ್ತವ ಹೇಳಕ್ ಬಂದಿದ್ದೀನಿ. ಒಬ್ಬ ಅದಾನಿ ಇರ್ತಕ್ಕಂಥ ಒಬ್ಬ ಉದ್ಯಮೆದಾರರು 2018 ಇಸ್ವಿನಲ್ಲಿ ಅವರ ಆದಾಯ 64,000 ಕೋಟಿ. ಇವತ್ತು 2024 ಇಸ್ವಿ ಅದಾನಿ ಅವರ ಆದಾಯ $130 ಬಿಲಿಯನ್, 11 ಲಕ್ಷ ಕೋಟಿ. ಹೆಂಗಿರಿ 11 ಲಕ್ಷ ಕೋಟಿ ಮಾಡಬಹುದು? ಎಲ್ಲರಿಗಿಂತ ಮಜಾ ಅಂದ್ರೆ ನಮ್ ರಿಲಯನ್ಸ್ನವರು ನಮ್ ಕೊತ್ತೂರು ಮಿರ್ಚಿ ತಗೊಂಡು ₹2 ತಗೊಂಡೋದು, ಅಲ್ಲೋಗಿ ರಿಲಯನ್ಸ್ ಮಾರ್ಟ್ನಾಗ ರಿಲಯನ್ಸ್ ಮಿರ್ಚಿ ಎತ್ತು ಮಾರೋದು. ಸೊಂಡಿಗೆ, ಹಪ್ಪಳ, ಚಕ್ಲಿ, ಚೂಡ, ಲಡ್ಡು ಎಲ್ಲ ಏನು ನಮ್ಮ ಬಡು ಕುಟುಂಬದ ಬಂದಿರತಕ್ಕಂತ ಸಣ್ಣ ವರ್ಗದ ಉದ್ದಿಮೆದಾರರ ಸಾಮಾನುಗಳು ತಗೊಂಡೋಗೋದು, ದೊಡ್ಡ ದೊಡ್ಡ ಶಾಪ್ನಾಗ ವೈಟ್ ಲೇಬಲಿಂಗ್ ಮಾಡಿ ಮಾರೋದು. ಅವ್ರು 25 ಲಕ್ಷ ಕೋಟಿ ದುಡ್ದಾರ ಪುಣ್ಯಾತ್ಮರು. ಈ ಪುಣ್ಯಾತ್ಮ 11 ಲಕ್ಷ ಕೋಟಿ ದುಡ್ದಾನ. ಎಲ್ಲ ಪೋರ್ಟ್ ಅವರೇ. ಅದಾನಿಗೆ ಎಲ್ಲ ಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಏರ್ಪೋರ್ಟ್ಸ್, ಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಸೇಲು, ರೇಲು, ಬೇಲು, ಬೆಮ್ಮೆಲ್, HCL ಎಲ್ಲ ಕಂಪನಿಗಳಿಗೆ ಅವರಿಗೆ ಕೊಟ್ಟು ಇವತ್ತು 66 ಸೆಂಟ್ರಲ್ ಗವರ್ಮೆಂಟ್ ಕಂಪನಿಗಳನ್ನ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಈ ದೇಶದ ಬೆನ್ನೆಲ್ಲ ಮುರಿದ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಅಲ್ಲಿ ನರೇಂದ್ರ ಮೋದಿ ಸಾಹೇಬರು 11 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಏಕೈಕ ಧೀಮಂತ ನಾಯಕ ಯಾವುದೇ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ಸಿದ್ದರಾಮಯ್ಯ ಸಂದರ್ಭ ಕೇಳಿಕೆ ಬಯಸ್ತೀನಿ. ನಾವು 3 ಲಕ್ಷ ಕೋಟಿ ಕೊಡ್ತಾ ಇದೀವಿ ಬಡವರಿಗೆ. 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. ಪುನಃ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಹೆಣ್ಮಕ್ಕಳಿಗೆ 65% ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಯಾರ್ಯಾರು BPL ಕುಟುಂಬಗಳಿದ್ದಾರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಎರಡನೇದು, ಪ್ರಮುಖವಾಗಿ ಅಧಿಕಾರ ಬಂದ ತಕ್ಷಣ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 3 ಲಕ್ಷ ಕೋಟಿ ರೈತ ಸಾಲ ಮನ್ನಾ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನರೇಗಾದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ 400 ರೂಪಾಯಿ ಬರುತ್ತೆ, ರಾಜ್ಯ ಸರ್ಕಾರ 120 ರೂಪಾಯಿ ಕೊಡುತ್ತೆ. ಇನ್ನು ಮುಂದುಗಡೆ ಯಾರು ಕೈ ಅವಲಂಬಿತ ಕೆಲಸಗಳನ್ನ ಮಾಡ್ತಾರೆ ಹಳ್ಳಿಗಳಲ್ಲಿ ನರೇಗಾ ವರ್ಕರ್ಗಳಿಗೆ 520 ರೂಪಾಯಿ ಗಂಡಾಳಿಗೆ ಹೆಣ್ಣಾಳಿಗೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ತಮ್ಮ ಮನೆಗೆ ಮುಟ್ಟಿಸಿದ್ವಿ. ಇನ್ನೊಂದು ವಿಶೇಷವಾದಂತ ಗ್ಯಾರಂಟಿ ಕಾರ್ಡ್ ಅಂದ್ರೆ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಇದೆ. ಯೂನಿವರ್ಸಲ್ ಹೆಲ್ತ್ ಕಾರ್ಡ್ಗಳಲ್ಲಿ 25 ಲಕ್ಷವರೆಗೆ ಕೇಳಿಸ್ತಾ ಇದೆ. ಹಿಂದ್ಗಡೆ 25 ಲಕ್ಷವರೆಗೆ ಇನ್ನು ಮುಂದುಗಡೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 25 ಲಕ್ಷದ ಯೂನಿವರ್ಸಲ್ ಕಾರ್ಡ್ ಇಡೀ ಭಾರತ ದೇಶದಲ್ಲಿ ಯಾರೇ ಕುಟುಂಬರಿಗೆ ಬಡವರಿಗೆ ಅನಾನುಕೂಲ ಆದ್ರೆ 25 ಲಕ್ಷವರೆಗೆ ಖರ್ಚು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಯಸುತ್ತದೆ. ಈ ಸಂಗತಿ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ಬಂಧುಗಳೇ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ನನಗೆ 49 ವರ್ಷ. ನಾನು ಇದೇ ಜಿಲ್ಲೆಯವರು, ಪಕ್ಕದ ತಾಲೂಕಿನವರು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನನಗೆ ಸಂಡೂರಿನ ಜನರು ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ರು. ನನಗೆ ಕುಡಿಯೋದ ಅಭ್ಯಾಸ ಇಲ್ಲ, ಸೇದಾಭ್ಯಾಸ ಇಲ್ಲ, ನನಗೇನು ಗುಟ್ಕಾ ತಿನ್ನಂಗಿಲ್ಲ. ಬಹಳ ಸಣ್ಣ ವಯಸ್ಸಿನಲ್ಲಿ ನನಗೆ ರಾಜಕೀಯ ನನ್ನಲ್ಲಿ ಬಂತು. ಇವತ್ತು ದಿವಂಗತ MP ಪ್ರಕಾಶ್ ಸಾಹೇಬ್ರ ಜೊತೆಗೆ, ಸಿದ್ದರಾಮಯ್ಯ ಜೊತೆಗೆ ನಾನು ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ನಾನು ಯಾವತ್ತೂ ರಾಜಕಾರಣ ದುಡ್ಡಿಗಾಗಿರ್ಲಿ, ದುಡ್ಡು ಮಾಡ್ಕೊಳ್ಳಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನನಗೆ ಎಲ್ಲಿವರೆಗೆ ದೇವರ ಶಕ್ತಿಯನ್ನು ಕೊಟ್ಟಿದ್ದೇನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಇರ್ತೇನೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ಕೈ ಎತ್ತಿ, ಯಾರು ಕೈ ಇಳಿಸಂಗಿಲ್ಲ. ಮೇ 7ನೇ ತಾರೀಕುವರೆಗೆ ನಡೀತಕ್ಕಂಥ ಈ ಒಂದು ಐತಿಹಾಸಿಕ ಚುನಾವಣೆ ಶೋಷಿತ ವರ್ಗಗಳು ಬಸವಣ್ಣರ ನಾಡು, ಬಸವಣ್ಣರ ತತ್ವ ಸಿದ್ಧಾಂತ ಉಳಿಸಬೇಕು. ತಾವು ಕೇವಲ ತಮ್ಮದಷ್ಟೇ ಓಟಲ್ಲ, ಅಕ್ಕಪಕ್ಕ ಹಳ್ಳಿಗಳಲ್ಲಿ, ತಮ್ಮ ಸ್ನೇಹಿತರಲ್ಲಿ, ಬೇರೆ ಜಿಲ್ಲೆಯಲ್ಲಿ, ಬೇರೆ ರಾಜ್ಯದಲ್ಲಿ